ಅದೆಲ್ಲ ಬಿಡಮ್ಮ, ಈಗೇನು ವಿಷಯ ಅಂತ ಹೇಳು. ನೀನು ನನ್ನ ಜೀವನಕ್ಕೆ ಬಂದಾಗಿಂದ ನಿನ್ನನ್ನು ಒಂದಿನನೂ ಬಿಟ್ಟಿದ್ಲೇ ಇಲ್ಲ ನಾನು. ಆದರೆ ಈಗ 3 ದಿನ ನಿನ್ನನ್ನು ಬಿಟ್ಟಿದ್ದೆ ಅಂದರೆ ನನ್ನ ಕೈಲೇ ನನಗೆ ನಂಬಕ್ಕಾಗ್ತಾ ಇಲ್ಲ ಅರ್ಜುನ್. ಆ 3 ದಿನ ನಾನು ಎಷ್ಟು ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಈ ನನ್ನ ಒಡ್ಲಿನ ಸಂಕಟ, ನನ್ನ ಮನಸ್ಸಲ್ಲಿ ಆಗ್ತಾ ಇದ್ದ ಚಡಪಡಿಕೆ, ಇದನ್ನ ಯಾರೊಂದಿಗೂ ಹೇಳೋಕ್ಕಾಗದೆ ಮನಸ್ಸಿನಲ್ಲೂ ಇಟ್ಕೊಳ್ಳೋಕ್ಕಾಗದೆ ಅನುಭವಿಸ್ತಾ ಇದ್ದಿದ್ದ ನೋವು ಅಷ್ಟಿಷ್ಟಲ್ಲ. ಅಷ್ಟು ದಿನ ನನ್ನನ್ನು ಬಿಟ್ಟಿದ್ಯಲ್ಲ, ಒಂದು ಕ್ಷಣನೂ ನನ್ನ ನೋಡಬೇಕು ಅಂತ ನಿಂಗೆ ಅನಿಸ್ಲೇ ಇಲ್ವೇನೋ? ಅನ್ನಿಸ್ತಾ ಇರುತ್ತೇನಮ್ಮ. ನೀನು ನನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ನನ್ನ ಹತ್ರ ಹೇಳಿ ನಿನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೋತಾ ಇದೆಯಾ? ನಾನು ಯಾರ ಹತ್ರ ಹೇಳಿ ನನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳ್ಳಿ ಅಮ್ಮ? ಪ್ರಪಂಚದಲ್ಲಿ ನನಗೆ ಅಂತ ಇರೋದು ನೀನು ಮತ್ತು ಅಮೃತ ಅವರು ಮಾತ್ರ. ಇನ್ನೊಂದ್ಸಲ ನನ್ನ ಎದುರಿಗೆ ಅವಳ ಹೆಸರನ್ನ ಎತ್ತಬೇಡ ನೀನು. ಅಂದ ತಪ್ಪ ಅವ್ರು ಏನು ಮಾಡಿದಾರಮ್ಮ? ನಿನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಅಗಾಧವಾದ ಪ್ರೀತಿನ ಇಟ್ಕೊಂಡಿದ್ಯಾ ನೀನು. ನಾನು ಹೇಳೋ ಮಾತನ್ನ ನೀನು ನಂಬ್ತೀಯೋ ಇಲ್ವೋ? ಏನಾಯ್ತು ಅಂತ ಹೇಳಮ್ಮ. ಅಮ್ಮ, ಇದರಲ್ಲಿ ಏನೋ ಕುತಂತ್ರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಯಾವ ತಂತ್ರನೂ ಇಲ್ಲ, ಕುತಂತ್ರನೂ ಇಲ್ಲ. ನೀನು ಅಮೃತನ ಮರೆತು ಮಣಿನ ಮದುವೆ ಆಗೋದೇ ಸರಿ ಅರ್ಜುನ್. ಹಾಗಲ್ಲಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ. ನನ್ನನ್ನು ಅಮೃತನಿಂದ ಕಾಪಾಡಿ ಮನೆಗೆ ವಾಪಸ್ ಕರ್ಕೊಂಡ್ಬಂದಿದ್ದೆ ಆ ಮಣಿ. ನಾವು ಆ ಮಣಿಗೆ ಋಣಿಯಾಗಿರ್ಬೇಕು ಅರ್ಜುನ್. ಅಲ್ಲಮ್ಮ, ನೀನು ಅಮೃತನ ವಿಷಯದಲ್ಲಿ ಏನೇ ಹೇಳಿದ್ರು ನಾನು ಕೇಳೋದಿಲ್ಲ ಅರ್ಜುನ್. ನೀನು ಮಣಿನ ಮದುವೆ ಆಗಲೇಬೇಕು ಅಷ್ಟೇ. ಅಮೃತ, ನಿಮ್ಮ ಅತ್ತೆ ಸಹ ನನ್ನ ದಾರಿಗೆ ಬಂದ್ರು. ನಾನೇ ನಿನಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ನಿನ್ನ ರೂಪದಲ್ಲಿ ಬಂದೆ ನಾನು ನಿಮ್ಮ ಅತ್ತೆ ಮನಸ್ಸನ್ನ ಕೆಡಿಸಿದ್ದು, ನಾನೇ ಸೃಷ್ಟಿ ಮಾಡಿದ ಮಂತ್ರ ಬಂಧನದಿಂದ ಬಿಡಿಸಿದ್ದು. ನೋಡು, ಅದರ ಲಾಭ ಹೇಗೆ ನನಗೆ ಆಗ್ತಾ ಇದೆ ಅನ್ನೋದನ್ನ ನೋಡು. ನೀನು ಜಾಸ್ತಿ ಚಿಂತೆ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಸ್ವಲ್ಪ ರೆಸ್ಟ್ ಮಾಡು, ಕೂತ್ಕೋ. ನೋಡು, ನಾನು ಹೋಗಿ ಮಣಿನ ಮಾತಾಡ್ಸ್ಕೊಂಡ್ಬರ್ತೀನಿ. ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದಾಳೆ ಇವಳು? ಮಣಿ, ನೀನು ಇಲ್ಲಿದ್ಯಾ? ಎಲ್ಲೆಲ್ಲಿ ಅಂತ ಹುಡ್ಕದಮ್ಮ ನಿನ್ನ? ನನ್ನನ್ನು ಹುಡುಕ್ತಾ ಇದ್ರಾ? ಯಾಕತ್ತೆ? ಏನಂತ ಕರೆದೆ ನೀನನ್ನ? ಅತ್ತೆ ಅಂದೆ. ಇನ್ನೊಂದ್ಸಲ ಕರಿ. ಬಾಯಿ ತುಂಬ ನಿನ್ನ ಹತ್ರ ಅತ್ತೆ ಅಂತ ಕರೆಯೋದನ್ನ ಕೇಳಿಸ್ಕೋಬೇಕು ನಾನು. 1 ಸತಿ ಏನು 100 ಸತಿ ಬೇಕಾದರೂ ಹೇಳ್ತೀನಿ, ಅತ್ತೆ ಅತ್ತೆ ಅತ್ತೆ. ನೀನು ಅತ್ತೆ ಅಂತ ಕರೆದಾಗ್ಲೆಲ್ಲ ನನಗಾಗೋ ಸಂತೋಷನ ಪದಗಳಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಅನುಭವಿಸ್ತಾನೇ ಇರಬೇಕು ಅನ್ಸುತ್ತೆ. ಅತ್ತೆ, ಇದರಲ್ಲಿ ಆನಂದ ಅನುಭವಿಸೋದಕ್ಕೆ ಏನಿದೆ? ಅತ್ತೆನ ಅತ್ತೆ ಅಂದೆ, ಅಮ್ಮನ ಅಮ್ಮ ಅಂದೆ, ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ನಾನು ತಂದೆ ತಾಯಿ ಇಲ್ಲದೆ ಬೆಳೆದಂಥ ತಬ್ಲಿ. ನಿಮ್ಮ ಮನೆಗೆ ಬಂದಮೇಲೆ ನನಗೆ ತಂದೆ ತಾಯಿ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿದ್ದು. ಅತ್ತೆಗೂ ಅಮ್ಮಂಗೂ
ವ್ಯತ್ಯಾಸ ಇಲ್ಲ ಅಂತ ನಮ್ಮ ತಾತ ಹೇಳ್ತಾ ಇದ್ರು. ನಿಜವಾಗ್ಲೂ? ಬಾಯಿ ಸುಳ್ಳು ಹೇಳಬಹುದು, ಆದರೆ ಕಣ್ಣು ಸುಳ್ಳು ಹೇಳೋದಿಲ್ಲ. ನನ್ನ ಕಣ್ಣನ್ನು ನೋಡಿ ನಿಮಗೆ ಸತ್ಯ ಕಾಣಿಸುತ್ತೆ. ಹೋಗಮ್ಮ ಮಣಿ ನೀನು. ನೀನು ಹೇಳ್ತಾ ಇರೋದು ಸತ್ಯ. ನೀನು ನನ್ನ ನಿನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಾ. ಆದರೆ ಏನಂತೆ? ನನಗೆ ನನ್ನ ಬಗ್ಗೆನೇ ಅಸಹ್ಯ ಅನಿಸ್ತಾ ಇದೆ. ಯಾಕೆ? ನಿನ್ನ ಮೇಲೆ ಇಲ್ಲದೇ ಇರೋ ಅನುಮಾನನ ಬೆಳೆಸ್ಕೊಂಡ್ಬಿಟ್ನಲ್ಲ ಅಂತ. ಚಂದ್ರನಲ್ಲೂ ಕಪ್ಚುಕ್ಕೆ ಇರುತ್ತೆ, ಇನ್ನು ಮನುಷ್ಯನಲ್ಲಿ ಕಪ್ಚುಕ್ಕೆ ಇರೋದಿಲ್ವಾ? ಆ ಕ್ಷಣಕ್ಕೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸಿರುತ್ತೋ ಹಾಗೆ ಮಾತಾಡಿರ್ತೀರ ಅಷ್ಟೆ. ಅದನ್ನು ತಪ್ಪು ಅಂತ ನಾನು ಯಾಕೆ ಅಂದ್ಕೋಬೇಕು ಅಲ್ವಾ ಅತ್ತೆ? ಹೌದಮ್ಮ, ಎಂಥ ದೊಡ್ಡ ಮಾತಾಡ್ಬಿಟ್ಟೆ ನೀನು. ನಿನ್ನಂಥ ಹೆಣ್ಣು ನಮ್ಮನೆ ಸೊಸೆಯಾಗಿ ನನ್ನ ಮಗನಿಗೆ ಹೆಂಡತಿಯಾಗಿ ಬರ್ತಾ ಇರೋದು ನನ್ನ ಅದೃಷ್ಟ. ನೀನು ಗುಣದಲ್ಲೂ ದೊಡ್ಡೋಳು, ಪ್ರಬುದ್ಧತೆಯಲ್ಲೂ ದೊಡ್ಡೋಳು. ಅಯ್ಯೋ ಅತ್ತೆ, ನೀವು ನನ್ನ ಕೈ ಮುಗಿಯೋದಾ? ನನ್ನ ಮಡ್ಲಿಗೆ ಭಿಕ್ಷೆ ಹಾಕಿ ನನ್ನ ಅರ್ಜುನ ಬದುಕಿಸ್ಕೊಂಡು ಬಂದ ದೇವತೆ ನೀನು. ನಿನ್ನ ಕೈ ಮುಗಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಮಣಿ. ಅರೆ, ಅದಕ್ಕೆ ಮಣಿಗೆ ಕೈ ಮುಗಿದಿದ್ದಾರ? ಇದನ್ನು ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಅದೇ ಕರೆಕ್ಟ್. ಮಣಿಗೂ ಅರ್ಜುನ್ ಮದುವೆಗೂ ಅಡ್ಡಗಾಲಾಗಿ ನಿಂತವರು ಇವರೇ ಮಣಿನ ಒಪ್ಪಿದ್ದಾರೆ ಅಂದಮೇಲೆ ಇನ್ನು ಮಣಿ ಮದುವೆ ಆದಾಗೆ. ಮಣಿ, ನಂದೊಂದು ಮಾತು ನಡೆಸ್ಕೊಡ್ತೀಯಮ್ಮ? ಅದೇನು ಅಂತ ಹೇಳಿ ಅತ್ತೆ. ನೀವು ಕಾಲಲ್ಲಿ ತೋರಿಸಿದ್ನ ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ. ಇದೆ, ಈ ವಿನಯತೆನೇ ನನಗಿಷ್ಟ ಆಗಿದ್ದು. ನನ್ನಲ್ಲಿರೋ ಈ ವಿನಯತೆ ನಾನು ಇಲ್ಲಿಗೆ ಬಂದ ಮೇಲೆ ಕಲ್ತಿದ್ದು ಅತ್ತೆ. ಅದು ನಾನು ನಿಮ್ಮನ್ನು ನೋಡಿದ ಮೇಲೆ. ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ ಕಣಮ್ಮ. ನೋಡು, ನೀನು ಅರ್ಜುನ ಒಂಟಿಯಾಗಿ ಬಿಡಬೇಡ, ಯಾವಾಗಲೂ ಒಂದು ಜೊತೆಲೇ ಇರು. ಹೀಗೆ ಮಣಿ ಮನಿದ ಅನುಮಾನ ಹೋಯ್ತಲ್ಲ, ಅದೇ ಸಂತೋಷ. ನೋಡು, ಅರ್ಜುನ್ಗೆ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಮಾಡ್ಕೊಂಡು ಹೋಗಿ ಅವನಿಗೆ ಕೊಡು. ಇನ್ನು ಮುಂದೆ ಅವನು ಬೇಕು ಬೇಡಗಳನ್ನೆಲ್ಲ ನೀನೇ ನೋಡ್ಕೋಬೇಕು. ಅರ್ಥ ಆಯ್ತಾ? ಹ್ಞೂ ಅತ್ತೆ, ಅರ್ಥ ಆಯಿತು. ಹೋ. ಅರ್ಜುನ್, ಯಾಕೋ ಹೀಗೆ ಸಪ್ಪು ಕೂತಿದ್ಯಾ? ಸಪ್ಪಗಿರದೆ ಇನ್ನೇನೋ ಮಾಡಲಿ, ನನ್ನ ಜೀವನ ನನ್ನ ಹಿಡಿತದಲ್ಲಿಲ್ಲ. ನಾನು ಏನು ಆಗಬಾರ್ದು ಅಂತ ಅಂದ್ಕೊಳ್ತೀನೋ ಅದೇ ಆಗುತ್ತೆ. ಮನಸ್ಸಿಗೆ ವಿರುದ್ಧವಾಗಿರೋದು ನಡೀತಾ ಇದ್ರೆ ಯಾರು ತಾನೇ ಸಂತೋಷವಾಗಿರೋಕ್ಕೆ ಸಾಧ್ಯ? ಏನು ಅನ್ನೋದನ್ನ ನೇರವಾಗಿ ಹೇಳೋ. ನಾನೆಲ್ಲೋ ಅಮೃತ ಅವ್ರ ಜೊತೆ ಸಂತೋಷವಾಗಿದ್ದೆ. ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದೆ. ಇದು ಸುಳ್ಳ ಅಥವಾ ನಾನು ಅಮೃತವ್ರ ಜೊತೆ ಸಂತೋಷವಾಗಿ ಇದ್ದಿದ್ದೇ ಸುಳ್ಳ? ಏನೋ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಕಣೋ. ಅದು ಸತ್ಯ ಅನ್ನೋ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ. ನೀನೀಗ ನಮ್ಮ ಜೊತೆ ಇದೆಯಲ್ಲ, ಅದೇ ಸತ್ಯ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಅರ್ಜುನ್. ಇನ್ಮೇಲಿಂದ ನಿನ್ನ ಪಾಲಿಗೆ ಅಮೃತ ಬರೀ ಮರೀಚಿಕೆ. ಏನೋ ಹೇಳ್ತಾ ಇದ್ದೆ ನೀನು? ಅವ್ರು ಹೇಳ್ತಾ ಇರೋದು ಸತ್ಯ. ನೀನು ಅಮೃತನ ಮದುವೆ ಆಗಿದ್ದು, ಅವಳನ್ನ ಪ್ರೀತಿಸಿದ್ದು ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಅದಕ್ಕೆ ಕೆಟ್ಟ ಕನಸು ಅಂತ ಮರೆಯೋದಕ್ಕೆ ನಾನು ಆಗಿರೋದು ಮಕ್ಕಳಾಟದ ಮದುವೆ ಅಲ್ಲ. ಅಗ್ನಿ ಸಾಕ್ಷಿಯಾಗಿ ಅಮೃತ ಅವ್ರನ್ನ ಮದುವೆ ಆಗಿದ್ದೀನಿ, ಅವ್ರಿಗೆ ತಾಳಿ ಕಟ್ಟಿದ್ದೀನಿ. ಹಾಗಂತ ನಿನ್ನ ಜೀವನ ಹಾಳಾಗೋದನ್ನ ನಾವು ನಮ್ಮ ಕಣ್ಣಾರೆ ನೋಡೋಕ್ಕಾಗೋದಿಲ್ಲ ಅರ್ಜುನ್. ನೋಡು, ಮಣಿ ಬಗ್ಗೆ ನಾವೇ ಅನುಮಾನ ಪಟ್ಟು ಅವಳ ಹಿನ್ನೆಲೆನ ಹುಡ್ಕೊಂಡು ಹೊರಟಿದ್ವಿ. ಈಗ ನೋಡಿದ್ರೆ ಆ ಮಣಿನೇ ನಿನ್ನ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಈ ಒಂದು ವಿಷಯದಲ್ಲಿ ಮಣಿ ಎಷ್ಟು ಒಳ್ಳೆಯವಳು ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲೋ ಏನೋ ತಪ್ಪಾಗಿದೆ. ನೀವು ಅನ್ಕೊಂಡ ಹಾಗೆ ಅಮೃತ ಅವರು ಕೆಟ್ಟವರಲ್ಲ, ಅವ್ರು ತುಂಬಾ ಒಳ್ಳೆಯವರು. ನೀನ್ ಏನೇ ಹೇಳಿದ್ರು ನಾವಿಬ್ರಲ್ಲ, ಅಪ್ಪ ಅಮ್ಮ ಚಿಕ್ಕಪ್ಪ ಯಾರು ಒಪ್ಪಲ್ಲ. ಹೇಗೋ ನೀನು ಅಮೃತದಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ಯಾ.
ಇದೇ ಅವಕಾಶನ ಉಪಯೋಗಿಸ್ಕೊಂಡು ಮಣಿನ ಮದುವೆ ಆಗ್ಬಿಡು. ಹಾಗೆ ನೀನು ಮದುವೆ ಆದರೆ ನೀನು ನೆಮ್ಮದಿಯಾಗಿರ್ತೀಯ, ನಾವೆಲ್ಲರೂ ಸಂತೋಷವಾಗಿರ್ತೀವಿ. ಅದಕ್ಕೆ ಹಾಗಲ್ಲ, ಅದಕ್ಕೆ ಹಾಗೂ ಅಲ್ಲ ಹೀಗೂ ಅಲ್ಲ ಅರ್ಜುನ್, ನೀನು ಮಣಿನ ಮದುವೆ ಆಗಬೇಕು ಅಷ್ಟೇ. ಮೂರ್ಖ ಮಾಯಾವಿ ಊರ್ಮಿಳ, ನನಗೆ ಮೋಸ ಮಾಡೋದಕ್ಕೆ ನೋಡ್ತಾ ಇದೀಯಾ? ನಿನಗೊಂದು ಗತಿ ತೋರಿಸಿಲ್ಲ ಅಂದ್ರೆ ನನ್ನ ಹೆಸರು ಭೈರವನೇ ಅಲ್ಲ. ಮಾವ ಕಾಫಿ. ಮದುವೆಗೆ ಮುಂಚೆನೇ ನಿನ್ನ ಕೈಯಲ್ಲಿ ಮಾವ ಅಂತ ಕರೆಸ್ಕೊಂಡು ನಿನ್ನ ಕೈಯಾರೆ ಕಾಫಿ ಕುಡಿಯೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಮದುವೆ ಆದಮೇಲೆ ನಾನು ಇದೇ ಕೆಲಸನೇ ಮಾಡಬೇಕು, ನಿಮ್ಮನ್ನು ಮಾವ ಅಂತ ಕರಿಬೇಕು. ಅದನ್ನು ನಾನು ಈಗಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪೇನಿದೆ? ಅಯ್ಯೋ, ತಪ್ಪೇನೂ ಇಲ್ಲಮ್ಮ. ನಮ್ಮ ಅಣ್ಣನ, ನಮ್ಮ ಮನೆಯವ್ರನ್ನೆಲ್ಲ ಮದುವೆಗೆ ಮುಂಚೆನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ. ಇನ್ನು ಮದುವೆ ಆದಮೇಲೆ ಇನ್ನೂ ಹೇಗೆ ನೋಡ್ಕೋಬೋದು ಅಂತ ಯೋಚನೆ ಮಾಡ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಆಧರಿಸಿ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅದು ನಿನ್ನ ನಡವಳಿಕೆಲೇ ಕಾಣಿಸ್ತಾ ಇದೆ. ವಾವ್, ಎಂಥ ಕಾಫಿ! ಇಂಥ ಕಾಫಿನ ನನ್ನ ಲೈಫಲ್ಲೇ ಕುಡ್ದಿಲ್ಲ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ? ಹೌದು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಮಾವ, ಇದರಲ್ಲಿ ನಾನು ಹಾಲು, ಕಾಫಿ ಪುಡಿ, ಸಕ್ಕರೆ ಮಾತ್ರ ಬೆರೆಸಿಲ್ಲ. ಎಲ್ಲದ್ರ ಜೊತೆಗೆ ನಿನ್ನ ಪ್ರೀತಿ, ಕಾಳಜಿ ಎಲ್ಲ ಬೆರೆಸಿದ್ಯಾ, ಅದಕ್ಕೆ ಇಷ್ಟು ರುಚಿಯಾಗಿರೋದಲ್ವಾ? ಹೌದು ಮಾವ. ಸರಿ, ಇನ್ನೊಂದು ಕಪ್ ಯಾರಿಗೆ? ಅರ್ಜುನ್ಗೆ. ಅರ್ಜುನ್ಗ? ಅರ್ಜುನ್ ಹೊರಗಡೆ ಇದ್ದಾನೆ, ಹೋಗು. ಅರ್ಜುನ್, ಕಾಫಿ. ಬೇಡ. ಯಾಕೆ ಬೇಡ? ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ, ಬೇಡ ಅನ್ಬೇಡಿ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಒಂದು ಮೂಡ್ ಅಂತ ಇರುತ್ತೆ. ನನಗೆ ಕಾಫಿ ಕುಡಿಯೋದಕ್ಕೆ ಮೂಡಿಲ್ಲ. ಏನು ಅರ್ಜುನ್, ಯಾವಾಗಲೂ ಹುಣ್ಣಿಮೆ ಚಂದ್ರನ್ ಥರ ಲಕಲಕ ಅಂತ ಹೊಳಿತಾ ಇದ್ದವರು ಇವತ್ತು ಅಮಾವಾಸ್ಯೆ ಚಂದ್ರನ್ ಥರ ಸಪ್ಪಗಿದ್ದೀರಾ. ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೂ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಹೇಳೋ ಅವಶ್ಯಕತೆ ನಿಮಗಿಲ್ದೇ ಇರಬಹುದು, ಆದರೆ ತಿಳ್ಕೊಳ್ಳೋ ಉತ್ಸಾಹ ನನಗಿದೆ. ಯಾಕಂದರೆ ನಾನು ನಿಮ್ಮ ಕೈ ಹಿಡಿಯೋಳು, ನಿಮ್ಮ ಜೊತೆಗೆ ಸಪ್ತಪದಿ ತುಳಿದು ನಿಮ್ಮ ಸುಖ, ನೋವು, ದುಃಖದಲ್ಲಿ ಭಾಗಿಯಾಗಬೇಕಾಗಿರೋಳು. ಬೇಡ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನೀವೀಗ ಕಾಫಿ ಕುಡಿಲಿಲ್ಲ ಅಂದರೆ ನಾನು ಇದೇ ಕಪ್ಪಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಹಾಂ, ಏನ? ಇದೇ ಕಪ್ಪಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದೆ. ನೋಡಿದ್ರ ನೀವು ನಕ್ಕದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ತಗೊಳ್ಳಿ ಕಾಫಿ. ನಿಮ್ಮ ಮುಖಾನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಹೌದಾ? ಅಂಥದ್ದೇನಿದೆ ನನ್ನ ಮುಖದಲ್ಲಿ? ಏನೋ ಒಂಥರ ಆಕರ್ಷಣೆ ಇದೆ. ಯಾವ ಥರ ಆಕರ್ಷಣೆ? ಅದನ್ನ ಪದಗಳಲ್ಲಿ, ಮಾತುಗಳಲ್ಲಿ ಹೇಳಕ್ಕಾಗಲ್ಲ ಅರ್ಜುನ್. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೊಂಥರ ಅನ್ಸುತ್ತೆ. ಒಂಥರ ಅಂದ್ರೆ? ಒಂಥರ ಅಂದರೆ ಕಚಗುಳಿ ಇಟ್ಟ ಹಾಗೆ. ಕಚಗುಳಿ?
ಮಹಾಕಾಲ. ಜೈ ಮಹಾಕಾಲ. ಬಾಬಾ ಇದೇನು ಬಾಬಾ ಇದು? ಇದ್ದಕ್ಕಿದ್ದಾಗೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಯಾವಾಗ ಎಲ್ಲಿಗೆ ಬರಬೇಕು ಅನ್ನೋದು ನನಗೆ ಗೊತ್ತು ರುದ್ರ. ಆದ್ರೆ ಗೊತ್ತಾಗದೆ ಇರೋದು ಯಾರು ಯಾವಾಗ ಹೇಗೆ ಗೋಸುಂಬೆ ತರ ಬದಲಾಗ್ತಾರೆ ಅನ್ನೋದು. ಬದಲಾಗೋದಾ? ಯಾರು ಬಾಬಾ ಬದಲಾಗೋದು? ಬಾಬಾ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನಿಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮೋಸ ಈ ಭೈರವ ಬಾಬನಿಗೆ ಅಸಂಭವ. ಮಣಿ, ಯಾಕೆ ನಿಂತ್ಕೊಂಬಿಟ್ಟೆ? ಇನ್ನೇನು ಮಾಡ್ಬೇಕಿತ್ತಜ್ಜಿ? ಬಾ ಬಾ, ನಮ್ಮ ಹಿತೈಷಿಗಳು ಬಾ, ಅವ್ರ ಆಶೀರ್ವಾದ ತಗೋ. ಇವನು ನಿಮ್ಮ ಹಿತೈಷಿ ಅಲ್ಲ, ನಿಮ್ಮ ಹಿತಶತ್ರು. ಕುರಿಗಳು ತೋಳಗಳನ್ನ ನಂಬೋ ಹಾಗೆ ನೀವು ನಂಬಿದ್ದೀರಾ. ಏ ಊರ್ಮಿಳಾ, ಹೆಣ್ಣು ಯಾವ ಲೋಕದವಳೆ ಆದರೂ ತಗ್ಗಿ ಬಗ್ಗಿ ನಡಿಬೇಕು. ಅದೇ ಹೆಣ್ಣಿನ ಲಕ್ಷಣ. ನಿನ್ನನ್ನ ಇವರು ಎಲ್ಲ ಸಾಮಾನ್ಯ ಹೆಣ್ಣು ಅಂತ ಅಂದ್ಕೊಂಡಿದ್ದಾರೆ. ನೀನ್ ಹೀಗೆ ಅಹಂಕಾರ ತೋರಿಸಿದ್ರೆ ನನ್ನ ಮೇಲೆ ಅವರಿಗೆ ಅನುಮಾನ ಬರುತ್ತೆ. ಬಾಮ್ಮ ಮಣಿ. ನನ್ನ ಮೇಲೆ ನಿಮಗೆಲ್ಲ ನಂಬಿಕೆ ಇದೆಯಾ? ಏನು ಬಾಬಾ ಇದಕ್ಕಿದ್ದಾಗ ಇಂಥ ಪ್ರಶ್ನೆ ಕೇಳ್ತಿದ್ದೀರಾ? ನಿಮ್ಮನ್ನ ನಮ್ಮದೆ ಮತ್ತೆ ಯಾರನ್ನ ನಂಬೋದು ಹೇಳಿ ನಾವು? ಹಾಗಾದ್ರೆ ನಾನು ಹೇಳೋದನ್ನ ಚಾಚು ತಪ್ಪದೆ ಎಲ್ಲರೂ ಪಾಲಿಸಬೇಕು. ಯಾಕೆ ಏನು ಅನ್ನೋದನ್ನ ಯಾರು ಕೇಳಬಾರ್ದು. ಬಾಬಾ, ನೀವೇನೇ ಹೇಳಿದ್ರು ಏನೇ ಮಾಡಿದ್ರು ಸಹ ಅದು ನಮ್ಮ ಒಳ್ಳೇದಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹಾಗೆ ಇನ್ನು 2 ದಿನ ನಾನು ಇದೇ ಮನೆಯಲ್ಲಿರ್ತೀನಿ.